ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರ್ರಿ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಬಂದು ಕಾಯಿ ಚಟ್ನಿ ತೋರ್ಸಾತೀನಿ ನೋಡ್ರಿ. ಬಾಳ ಜನಕ್ ಕನ್ಫ್ಯೂಸ್ ಇರುತ್ತ. ಯಾಕಂದ್ರ ಹೋಟೆಲ್ ರೀತಿ ಏನ್ ಬರಂಗಿಲ್ಲ ಅಂತೇಳಿ. ಬಟ್ ನೀವ್ ಈ ವಿಡಿಯೋ ನೋಡಿದ್ಮೇಲೆ ನಿಮಗ 100% ಹೇಳ್ತೀನಿ. ಹೋಟೆಲ್ ಅಲ್ಲಿ ಯಾವ ರೀತಿ ಕಾಯಿ ಚಟ್ನಿ ಮಾಡಿರ್ತಾರ ನೋಡ್ರಿ ಇಡ್ಲಿ ದೋಸೆಗೆ ಅದೇ ರೀತಿ ಬರುತ್ತ. ಸೊ ಬರ್ರಿ ಹಂಗಾದ್ರ ನೋಡೋಣ ಏನೇನ್ ಬೇಕಂತ ಹೇಳಿ. ಮೊದ್ಲಿಗೆ ನಾನಿಲ್ಲಿ ಗ್ಯಾಸ್‌ನ ಆನ್ ಮಾಡ್ಕೊಂಡು ಒಂದ್ ಪ್ಯಾನ್‌ನ ಇಟ್ಕೊಂಡಿ ನೋಡ್ರಿ. ಇಟ್ಕೊಂಡ್ಬಿಟ್ಟು ಒಂದ್ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋರಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗನ 1 ಕಪ್ ಶೇಂಗಾನ ತಗೊಂಡಿನಿ ನೋಡ್ರಿ ನಾನಿಲ್ಲಿ. ನಾವ್ ಇದನ್ನ ಶೇಂಗಾ ಅಂತ ಕರಿತೀವಿ ಮತ್ತ ಒಂದೊಂದ್ ಕಡೆ ಇದನ್ನ ಕಡ್ಲೆ ಬೀಜನೋ ಅಂತಾನೂ ಕರೀತಾರ ಬೆಂಗಳೂರು ಸೈಡ್. ಬಟ್ ನಮಗಿದು ಶೇಂಗಾನೇ. ಉರಿ ಬಂದು ಮೀಡಿಯಂ ಫ್ಲೇಮಲ್ಲಿ ಇಡ್ಲಿ. ಇಟ್ಕೊಂಡ್ಬಿಟ್ಟು ಸಣ್ಣಾಗಿ ಇಟ್ಕೊಂಡು ಇದನ್ನ ಸ್ವಲ್ಪ ಏನೈತಲ್ಲ ಫ್ರೈ ಮಾಡ್ಬೇಕು ನೋಡ್ರಿ. ಈ ಫ್ರೈ ಆಗ್ತಿದ್ದಂಗನ ಇದನ್ನ ಸಪರೇಟ್ ತೆಗಿಯೋದೇನ್ ಬೇಡ ಸೈಡಲ್ಲಿ ಇಟ್ಬಿಟ್ಟು ಹಸಿ ಮೆಣಸಿನಕಾಯಿನ ಹಾಕ್ಕೊಳತ್ತೀನಿ ನೋಡ್ರಿ. ಖಾರ ನಿಮ್ಗ ಜಾಸ್ತಿ ಬೇಕಂದ್ರ ಜಾಸ್ತಿ ಹಾಕ್ಕೋರಿ. ಇಲ್ಲ ಅಂದ್ರ ನೋಡ್ಕೊಂಡ್ ಹಾಕ್ಕೋರಿ. ಅದಾದ್ಮೇಲೆ ಶುಂಠಿನ 1 ಇಂಚಷ್ಟು ಶುಂಠಿ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ. ಅದ್ರ ಜೊತೆನೆ ಏನೈತಲ್ಲ ಸ್ವಲ್ಪ ಬಿಸಿ ಆಗ್ಲಿ ಅಂತ ಹೇಳಿ. ನೋಡಿದ್ರಲ್ಲ ಇಲ್ಲಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆನ ಸ್ವಲ್ಪ ಸೈಡಲ್ಲಿ ಮಾಡ್ಬಿಟ್ಟು ಇವಾಗ ನಾನು ಇದನ್ನ ಅರ್ಧ ಕಪ್ ಅಷ್ಟು ಪುಟಾಣಿ ತಗೊಂಡಿನಿ ನೋಡ್ರಿ. ಪುಟಾಣಿನ ಅದ್ರ ಜೊತೆನ ಮಿಕ್ಸ್ ಮಾಡ್ಕೋರಿ. ಹುರ್ಗಡ್ಲೆ ಏನಂತ ಕರಿತೀರಲ್ಲ ನೀವು ಇದು ಪುಟಾಣಿ. 1 ಕಪ್ ಶೇಂಗಾಕ ಅರ್ಧ ಕಪ್ ಪುಟಾಣಿ ಆದ್ರ ಪರ್ಫೆಕ್ಟ್ ಆಗಿ ಬರುತ್ತೆ. ಅದಾದ್ಮೇಲೆ 1 ತೆಂಗಿನಕಾಯಿ ಅಷ್ಟು ತಗೊಂಡಿನಿ ನಾನು ಇಲ್ಲಿ ಕೊಬ್ಬರಿನ ಒಡೆದ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿನಿ ನೋಡ್ರಿ. ಅಳತಿ ಬೇಕಂದ್ರೆ ನಿಮ್ಗೆ 1 ಕಪ್ ಆಗತ್ತೆ ಇದು ಅಷ್ಟೇ. 1 ಕಪ್ ಆಗೋಷ್ಟು ತಗೊಂಡ್ಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಆಗೋಷ್ಟು ಜಾಸ್ತಿ ಏನ್ ಕಪ್ಪಾಗೋಷ್ಟು ಏನ್ ಹುರಿಯೋದ್ ಬೇಡ. ಸ್ವಲ್ಪ ಬಿಸಿ ಆಗೋಷ್ಟು ಹುರಿದ್ಬಿಟ್ಟು ಇವಾಗ ನಿಮ್ಗೆ ಇಲ್ಲಿ ಕಾಣಿಸುತ್ತಲ್ಲ ಇಷ್ಟಾದ್ರೆ ಸಾಫ್ಟ್ ಆಗ್ಬಿಟ್ಟೈತಿ. ಇವಾಗ ನಾನು ಇದನ್ನ ಮಿಕ್ಸಿ ಜಾರ್‌ನ ತಗೊಂಡು ಮಿಕ್ಸಿಗೆ ಹಾಕೋತೀನಿ ನೋಡ್ರಿ. ಎಲ್ಲಾ ಹುರಿದಿದ್ದೀವಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಯಾಕಂದ್ರೆ ಮಿಕ್ಸಿ ಜಾರ್ ಸ್ವಲ್ಪ ದೊಡ್ಡದೈತಿ. ಅದಾದ್ಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕೊಂಡ್ಬಿಟ್ರ ಏನೈತಲ್ಲ ನಮ್ದು ಪರ್ಫೆಕ್ಟ್ ಆದಂತ ಚಟ್ನಿ ರೆಡಿ ಆಗತ್ತೆ. ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಹಾಕೊಂಡು ಬಂದೆ ನಾನು ಮಿಕ್ಸಿಗೆ. ಯಾಕಂದ್ರೆ ನೀರ್ ಹಾಕಿರ್ಲಿಲ್ಲ. ಇವಾಗ ನೀರ್ನ ಸೇರಿಸ್ಕೊಂಡು ಇನ್ನೊಂದ್ಸರಿ ಏನೈತ್ ನೋಡ್ರಿ ಹಾಕೊಂಡ್ ಬರ್ತೀನಿ. ಬಟ್ ಇದನ್ನ ಪೂರ್ತಿಯಾಗಿ ಸಣ್ಣಾಗಿ ರುಬ್ಬೇಕಾಗತ್ತ. ನಿಮಗೆ ಇಲ್ಲಿ ತೋರಿಸ್ತೀನಿ ರುಬ್ಕೊಂಡ್ಮೇಲೆ ನೋಡ್ರಿ ಇಲ್ಲಿ ಪರ್ಫೆಕ್ಟ್ ಈ ರೀತಿ ಬಂದ್ರೆ ಚಟ್ನಿ ಏನೈತಲ್ಲ ಮಸ್ತ್ ಆಗತ್ತೆ. ಇಡ್ಲಿ ದೋಸೆ ಜೊತೆ ಅಂತೂ ಪರ್ಫೆಕ್ಟ್ ಹೇಳಿ ಮಾಡಿಸ್ದಂಗ ಆಗ್ಬಿಡುತ್ತ. ಇಲ್ಲಿ ನಾನು ಸ್ವಲ್ಪ ಏನೈತಲ್ಲ ಗಟ್ಟಿಯಾಗಿ ತಗೊಂಡಿ. ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ನೀರ್ ಸೇರಿಸ್ಕೊರಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗ ನಾನು ಅದೇ ಪ್ಯಾನ್‌ನ ಇಟ್ಕೊಂಡ್ಬಿಟ್ಟು ಎಣ್ಣೆನ ಹಾಕ್ಕೊಳತ್ತೀನಿ ನೋಡ್ರಿ. ಒಂದ್ 2 ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆಗ್ತಿದ್ದಂಗನ ಸಾಸಿವೆನ ಸೇರಿಸ್ಕೊರಿ. ಸಾಸಿವೆ ಸಿಡಿತಿದ್ದಂಗನ 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕ್ಕೋರಿ. ಉದ್ದಿನ ಬೇಳೆ ಸ್ವಲ್ಪ ಏನೈತಲ್ಲ ಗೋಲ್ಡನ್ ಕಲರ್ ಬರೋವರೆಗೂನು ಸ್ವಲ್ಪ ಫ್ರೈ ಮಾಡ್ಬೇಕಾಗತ್ತ. ಅವಾಗ ಸ್ವಲ್ಪ ಒಂದ್ 5ರಿಂದ 6 ಬೆಳ್ಳುಳ್ಳಿ ಏನೈತಲ್ಲ ನಾನು ಸಪ್ಪೆನ ಸುಲಿದು ಇಟ್ಕೊಂಡಿದ್ದೆ. ಅದನ್ನ ಇದ್ರ ಜೊತೆಗೆ ಸೇರಿಸ್ಕೊಂಡು ಇವಾಗ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳತ್ತೀನಿ ನೋಡ್ರಿ. ಒಂದ್ 2 ಕಡ್ಡಿ ಕರಿಬೇವಿನ ಸೊಪ್ಪು ಮತ್ತೆ ಇದನ್ನ ಬ್ಯಾಡಗಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೆ ನಾನು. ಇದು ಎಣ್ಣೆ ಒಳಗ್ ಫ್ರೈ ಆಗೋಲಿಂತ್ರ ಏನೈತಲ್ಲ ಕ್ರಿಸ್ಪಿಯಾಗಿ ಬರುತ್ತ. ಸೊ ಹಂಗಾಗಿ ಮತ್ತೆ ಖಾರನೂ ಇರಂಗಿಲ್ಲ ನೋಡ್ರಿ. ಇವಾಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡೆ. ಇಷ್ಟಾದ್ರೆ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಬರ್ರಿ ಇವಾಗ ಸೇರಿಸ್ಕೊಂಡ್ ಬಿಡೋಣ ಚಟ್ನಿ ಜೊತೆ. ನೋಡಿ ಇದ್ರ ಜೊತೆ ಸೇರಿಸ್ಕೊಂಡ್ಬಿಟ್ರ ನಮ್ ಕಾಯಿ ಚಟ್ನಿ, ಕೊಬ್ಬರಿ ಚಟ್ನಿ ಏನ್ ಅಂತೀರಲ್ಲ ಪರ್ಫೆಕ್ಟ್ ಇದೇ ರೀತಿ ಹೋಟೆಲ್ನಾಗೂ ಹಂಗೆ ಬಂದಿರುತ್ತ. ಈ ರೀತಿ ಮಾಡ್ಕೊಂಡ್ಬಿಟ್ರೆ ಸಾಕಾಗತ್ತ. ನಾನು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರ್ಲಿ ಅಂತೇಳಿ ತಗೊಂಡಿನಿ. ಈ ರೀತಿ ಚಟ್ನಿ ಜೊತೆ ಇಡ್ಲಿ ದೋಸೆ ಇದ್ಬಿಟ್ರಂದ್ರ ಯಾವ್ದೇ ಹೋಟೆಲ್ ಏನೈತಲ್ಲ ನೆನಪೇ ಆಗಂಗಿಲ್ಲ ನಿಮಗ. ಒಂದ್ಸರಿ ನೀವು ನೋಡಿದ್ರ ಗ್ಯಾರಂಟಿ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಿಮಗೇನಾದ್ರೂ ಈ ರೀತಿ ಈ ವಿಡಿಯೋ ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಈ ರೀತಿ ನೋಡ್ರಿ ಇಡ್ಲಿನ ಚಟ್ನಿ ಒಳಗ್ ಡಿಪ್ ಮಾಡಿದಾಗ ಅದು ಪೂರ್ತಿ ಅಂಟ್ಕೊಂಡ್ಬಿಡ್ಬೇಕು ಚಟ್ನಿ. ಅವಾಗ್ಲೇ ಪರ್ಫೆಕ್ಟ್ ಅನ್ನೋದು. ಸೊ ನಿಮಗೆ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ.